ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಲೈಂಗಿಕ ದೌರ್ಜನ್ಯ ಪ್ರಕರಣ ಪೊಲೀಸ್ ಕಂಪ್ಲೇಂಟ್ ಕೊಡಲು ಬಂದ ಎರಡನೇ ಸಂತ್ರಸ್ತೆ. ಇನ್ನು ರಾಮಚಂದ್ರಪ್ಪ ವಿರುದ್ಧ ದೂರು ಕೊಡಲು ತುಮಕೂರಿನ ಎಸ್ಪಿ ಕಚೇರಿಗೆ ಬಂದ ಎರಡನೇ ಪ್ರಕರಣದ ಸಂತ್ರಸ್ತೆ. ವಕೀಲರು ಹಾಗೂ ಪತಿ ಜೊತೆಗೆ ಬಂದು ಎಸ್ಪಿಗೆ ದೂರು ನೀಡಿದ್ದಾರೆ. ದೌರ್ಜನ್ಯದ ಇಂಚಿಂಚು ವಿವರವನ್ನ ಎಸ್ಪಿ ಎದುರು ಮಾಹಿತಿ ನೀಡಿ ಕಣ್ಣೀರಿಡುತ್ತಿರುವ ಸಂತ್ರಸ್ತೆ. ಇನ್ನು ಮಧುಗಿರಿ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಎಸ್ಪಿ ಸೂಚಿಸಿದ್ದಾರೆ. ರಾಮಚಂದ್ರಪ್ಪನ ದೌರ್ಜನ್ಯದ ಬಳಿಕ ಭಯಗೊಂಡು ಅನಾರೋಗ್ಯಕ್ಕೆ ತುತ್ತಾಗಿದ್ದ ಸಂತ್ರಸ್ತೆ. ರಾಮಚಂದ್ರಪ್ಪನ ಕಾಮುಖ ಮುಖ ಅನಾವರಣಗೊಂಡ ಬಳಿಕ ವಿಡಿಯೋ ಹರಿಬಿಟ್ಟಿದ್ದ ಸಂತ್ರಸ್ತೆ. ವಿಡಿಯೋ ಬಿಟ್ಟ 4 ದಿನಗಳ ಬಳಿಕ ಪೊಲೀಸರ ಎದುರು ಹಾಜರು. ಬೆಂಗಳೂರಿನಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಸಂತ್ರಸ್ತೆ ಕೆಲಸ ಮಾಡಿಕೊಂಡಿದ್ದಾರೆ. ಫೋನ್ ಮಾಡಿದ್ರು ಸರ್, ಎಸ್ ಪಿ ಆಫೀಸ್ ಸರ್ ಇಂದ ಖಾದರ್ ಸರ್ ಅನ್ನೋರು ಎಸ್ ಪಿ ಸರ್ ಅನ್ನೋರು ಯಾರೋ ಮಾಡಿದ್ರು ಫೋನು. ಒಂದು ಶನಿವಾರ ಮಾಡಿದ್ರು ಸರ್ ಫೋನು. ನಮ್ಮ ಬ್ರದರ್ ಲಾಯರ್ ಸರ್ ಕರ್ಕೊಂಡು ಹೋಗೋಣ, ನನಗೆ ಯಾವುದೇ ಧೈರ್ಯ ಬರಲಿಲ್ಲ ಸರ್ ಒಬ್ಬಳೆ ಹೊರಡೋದಕ್ಕೆ. ನಮ್ಮ ಬ್ರದರ್ ಹತ್ರ ಲಾಯರ್ ಸರ್ ಹತ್ರ ಮಾತಾಡ್ಕೊಂಡು ಇವತ್ತು ಬಂದೆ ಸರ್. ಮಧುಗಿರಿ ಹೋಗಿ FIR ಮಾಡಿಸಿ ಅಂತ ಹೇಳಿದ್ರು. ಅವತ್ತು ಫೋನ್ ಮಾಡಿದಾಗ ಹೇಳಿದ್ರು ಸರ್, ಬನ್ನಿ ಅಂತ ಅವರೇ ಕರೆದು ಇದ್ರು. ಇಳೆ ಏನು ದೂರು ಕೊಡಬೇಕು ಅಂತ ಹೇಳಿ ಅಂದರೆ ಆಗಸ್ಟಲ್ಲಿ 13-14ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ ಇದು. ಇದರಲ್ಲಿ ಆಕೆ ಅಲ್ಲಿಂದ ಘಟನೆ ಆದ ನಂತರ ಆಕೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿ ಟ್ರೀಟ್ಮೆಂಟಲ್ಲಿರ್ತಾರೆ. ಟ್ರೀಟ್ಮೆಂಟಲ್ಲಿದ್ದು ಸುಮಾರು 3-4 ತಿಂಗಳು. ಆ ಫೋಟೋಗಳನ್ನ ನನಗೆ ತೋರಿಸಿದ್ರೆ ನೋಡಿದಾಗ ಆಕೆ ಬದುಕಿರೋದೇ ಹೆಚ್ಚು ಅನ್ನೋ ಮಟ್ಟಿಗೆ. ಯಾಕೆಂದರೆ ಮೆಂಟಲಿ ಡಿಸಾರ್ಡರ್ ಆದಂಗೆ ಆಕೆ ತುಂಬ ನರ್ವಸ್ ಆಗ್ತಾರೆ. ನರ್ವಸ್ ಆದಮೇಲೆ ಬಂದು ತಡವಾಗಿ ಇವರಿಗೆ DYSP ಅವ್ರದ್ದು ಮತ್ತೆ ಒಂದು ಕೇಸು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆದಾಗ ಅವರ ಸಂಬಂಧಿಗೆ ಇವರೇನೇ ನನಗೆ ಈ ಥರ ಮಾಡಿದ್ದು ಅಂತ ಹೇಳಿ ಅವ್ರ ಕೈಯಲ್ಲಿ ಹೇಳಿದಾಗ, ಆನಂತರ ನಾವು ಒಬ್ಬ DYSPನೇ ಈ ರೀತಿನೇ ಮಾಡಿದಾಗ ನೆಕ್ಸ್ಟು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು, ನಾವು ಯಾರಿಗೂ ಕೊಟ್ಟು ಪ್ರಯೋಜನ ಇಲ್ಲ ಅನ್ನೋ ಭಾವನೆಯಲ್ಲಿ ಆಯಮ್ಮ ಡಿಪ್ರೆಷನ್ಗೆ ಹೋಗ್ತಾರೆ. ಅನಂತರ ಇವಾಗ SP ಅವ್ರಿಗೂ ನಾವು ಅಪ್ರೋಚ್ ಮಾಡಬೇಕಾಗತ್ತೆ ಅಂತ ಹೇಳಿ ನಾವೆಲ್ಲ ಧೈರ್ಯ ಹೇಳಿದ ಮೇಲೆ ಆಕೆ ಬಂದು ಇವತ್ತು ದೂರನ್ನು SP ಅವರಿಗೆ ಮನವಿ ಕೊಟ್ಟಿದ್ದೀವಿ. SP ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದಾರೆ. ನೀವು ಈ ಥರದ್ದೆಲ್ಲ ಆಗಬಾರ್ದು, ಇದನ್ನೇನಿದ್ರು ನಾವು ಕಾನೂನು ಪ್ರಕಾರ ಏನಿದೆ ಅದನ್ನು ಪ್ರೊಸೀಡ್ ಮಾಡೋಣ, ನೀವು ಅಡಿಷನಲ್ ಹೆಚ್ಚುವರಿ SP ಅವರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ನಾವು ಇವಾಗ ದೂರನ್ನು ಕೊಡ್ತಿದ್ದೀವಿ, ಕಾನೂನು ಪ್ರಕಾರ ಏನಿದೆ ಆ ಕ್ರಮ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಇದು ಒಂದು ಪೊಲೀಸ್ ಇಲಾಖೆಯಲ್ಲಿ ಇದು ಒಂದು ಕಪ್ಪು ಚುಕ್ಕಿ. ಈ ಥರದವ್ರನ್ನ ಪೊಲೀಸ್ ಇಲಾಖೆಯಿಂದ ಎಷ್ಟು ಸಾಧ್ಯತೆ ಇದೆ ಅಷ್ಟು ಬೇಗ, ಅಂದರೆ ಈ ಕೆಲವು ಟೈಮಲ್ಲಿ ಅಯೋಗ್ಯರಿಗೆ ಅಧಿಕಾರ ಸಿಕ್ಕಿದಾಗ ಈ ರೀತಿಯಲ್ಲಿ ಆಗುತ್ತೆ. ಸೊ ಹೆಣ್ಮಕ್ಳನ್ನು ರಕ್ಷಣೆ ಮಾಡಬೇಕಾಗಿರತಕ್ಕ ಜನಗಳು ಈ ಥರ ನಡ್ಕೊಂಡಿದ್ದಾಗ ಅದು ಭಾಳ ಇನ್ಹ್ಯೂಮನ್ನು. ಕಾನೂನಿಗೆ ಮತ್ತು ಸಾಮಾಜಿಕವಾಗಿ ಜನಗಳಿಗೆ ಇದೆಲ್ಲ ಒಂಥರ ಭರವಸೆ ಹೊರಟೋಗುತ್ತೆ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮತ್ತು ನಾವುಗಳೆಲ್ಲರೂ ಅವ್ರನ್ನ ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಥರ ಮಾಡಿದಾಗ ಇದೊಂದು ಹೇಯ ಕೃತ್ಯ. ಹಾಗಾಗಿ ಅಂದರೆ ಇದಕ್ಕಿಂತ ಎಷ್ಟೋ ಕೇಸ್ಗಳು ಆಗಿದೆ, ಬಟ್ ಅದು ಇದು 2 ಬೆಳಕಿಗೆ ಬಂದಿದೆ ಅಂತ ಬೇರೆಯವ್ರು ಹೇಳೋದು. ಬಟ್ ವಿತೌಟ್ ಎವಿಡೆನ್ಸು ನಾವು ಕೂಡ ಏನು ಹೇಳೋದು ಬೇಡ. ಇದ್ದಾರೆ ಅಂತ ನಮಗೆ ಓರಲಾಗಿ ಹೇಳ್ತಾರೆ, ಬಟ್ ಅದನ್ನು ನಾವು ಹೇಗೆ ಹೌದು ಈಗ ಮುಂದೆ ನೋಡಿ ಇವರನ್ನೇ ಬಂದಿರೋದು ಆಗಸ್ಟಲ್ಲಾಗಿರ್ತಕ್ಕಂಥ ವಿಚಾರಕ್ಕೆ ಈಗ ಬಂದಿದ್ದಾರೆ. ಅದು ಏಕೆಂದರೆ ಧೈರ್ಯ ಬೇಕಲ್ಲ, ಒಂದು ಪೊಲೀಸ್ ಇಲಾಖೆ ವಿರುದ್ಧವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಕೆಲವರು ನಾವುಗಳೇ ಹೆದರುತ್ತಾರೆ ನಮ್ಮ ಇವರನ್ನೇ. ಬಟ್ ಇನ್ನು ಇವರು ಒಬ್ಬ ಮಹಿಳೆಯಾಗಿ ಅವ್ರಿಗೆ ಯಾವುದು ಸಪೋರ್ಟ್ ಇಲ್ಲ ಅಂತ ಅಂದಾಗ ಸಹಜ. ನಾವು ಆಯಿತು ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಅಂದಿದ್ವಿ. ಹೌದು, ನಾನು ಶಿವಕುಮಾರ್ ಅಂತ ಬೆಂಗಳೂರಿನಲ್ಲಿ ಪ್ರಾಕ್ಟೀಸು. ಸೊ ಆನಂತರ ಅವರ ಸಂಬಂಧಿಕರೆಲ್ಲ ನನಗೆ ಆತ್ಮೀಯ ಸ್ನೇಹಿತರುಗಳಾಗಿರೋದ್ರಿಂದ ಆಯಿತು ಕಾನೂನು ಪ್ರಕಾರ ಏನಿದೆ ಅದು ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಬಂದು SP ಅವ್ರನ್ನ ಭೇಟಿ ಮಾಡಿದ್ದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಹೌದು.